ನಾವು ಫಸ್ಟ್ PUCಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಬೇಕು, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಸ್ಗಳನ್ನು ಮಾಡಲಿಕ್ಕೆ ಮರಿಬಾರ್ದು. ನಮ್ಮದು ಟೆಲಿಗ್ರಾಮ್ ಪೇಜ್ ಅದ. ಆಮೇಲೆ ಜೊತೆಗೆ ವಾಟ್ಸಪ್ ಹಾಗೂ ಇನ್ಸ್ಟಾದಲ್ಲಿನೂ ಕೂಡ ನಮ್ಮದೇ ಸ್ಟಡಿ ವಿತ್ ಪರಶುರಾಮ್ ಅಂತ ಐಡಿಗಳಿದ್ದಾವೆ. ಅವುಗಳನ್ನು ಸಹಿತ ತಾವುಗಳು ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಇವತ್ತು ಎರಡನೇ ಭಾಗದ ಇತಿಹಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ ಭಾಗ 2, ವಿಡಿಯೋದ ಎರಡನೇ ಭಾಗ. ಪ್ರಶ್ನೆ 4, ಈಜಿಪ್ಟ್ ನಾಗರಿಕ ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ: ಈಜಿಪ್ಟಿಯನ್ನರು ಹೈರೋಗ್ಲಿಫ್ ಎಂಬ ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದ್ದರು. ಅದರ ಚಿಹ್ನೆಗಳು, ಶಬ್ದಗಳು ಹಾಗೂ ಇನ್ನೂ ಕೆಲವು ಧ್ವನಿಗಳ ರೂಪದಲ್ಲಿದ್ದವು. ದಿ ಬುಕ್ ಆಫ್ ದಿ ಡೆಡ್, ಕಾಫಿನ್ ಟೆಕ್ಸ್ಟ್ನಂಥ ಐತಿಹಾಸಿಕ ಪುಸ್ತಕಗಳು ಈಜಿಪ್ಟ್ನ ಸಾಹಿತ್ಯವನ್ನು ಉಲ್ಲೇಖವನ್ನು ಮಾಡ್ತವೆ. ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಹಾಗೂ ಗಣಿತಶಾಸ್ತ್ರದ ಬಗ್ಗೆ ಈಜಿಪ್ಟಿಯನ್ನರಿಗೆ ಸಂಪೂರ್ಣ ಜ್ಞಾನವಿತ್ತು. ತ್ರಿಕೋನ, ಆಯತ, ಚೌಕ, ವೃತ್ತ, ಷಟ್ಕೋನಗಳ ವಿಸ್ತೀರ್ಣದ ಜ್ಞಾನವಿದ್ದ ಕಾರಣ ಈಜಿಪ್ಟಿಯನ್ನರು ಪಿರಮಿಡ್ಗಳನ್ನು ನಿರ್ಮಿಸಿದರು. ದಶಮಾಂಶ ಅಭಿವೃದ್ಧಿಪಡಿಸಿದ ಈಜಿಪ್ಟಿಯನ್ನರಿಗೆ ಗ್ರಹ ಮತ್ತು ನಕ್ಷತ್ರಗಳ ಬಗ್ಗೆ ಅಂತರ ಸ್ಪಷ್ಟವಾಗಿ ತಿಳಿದಿತ್ತು. ಇವರ ಪಂಚಾಂಗ ಸೂರ್ಯವನ್ನು ಆಧರಿಸಿದ್ದು. ವರ್ಷಕ್ಕೆ 12 ತಿಂಗಳು ಮತ್ತು ಪ್ರತಿ ತಿಂಗಳು 30 ದಿನಗಳಿದ್ದವು. ಇವರು ನೆರಳಿನ ಗಡಿಯಾರ ಕಂಡುಹಿಡಿದಿದ್ದರು. ಅದು ಬರ್ಲಿನ್ ಸಂಗ್ರಹಾಲಯದಲ್ಲಿದೆ. ಈಜಿಪ್ಟ್ನ ಬಹುಪಂಡಿತರು ಪುರೋಹಿತ ವರ್ಗಕ್ಕೆ ಸೇರಿದ್ದು ದೇವಾಲಯದಲ್ಲಿ ಶಿಕ್ಷಣವನ್ನು ಕೊಡ್ತಿದ್ರು. 5 ವರ್ಷದ ಮಗುವಿಗೆ 12 ವರ್ಷಗಳ ಕಾಲ ಸರ್ಕಾರ ಶಿಕ್ಷಣ ನೀಡುತ್ತಿತ್ತು. 5ನೇ ಪ್ರಶ್ನೆಗೆ ಹೋಗೋಣ. ಈಜಿಪ್ಟ್ ನಾಗರಿಕತೆಯ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ: ಕಲೆ ಮತ್ತು ವಾಸ್ತುಶಿಲ್ಪ ಈಜಿಪ್ಟಿಯನ್ನರ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ತಮ್ಮ ದೇವತೆಗಳಿಗಾಗಿ ಗುಡಿಗಳನ್ನು ಹಾಗೂ ಪಿರಮಿಡ್ಗಳನ್ನು ನಿರ್ಮಿಸಿದರು. ಲಕ್ಸರ್ ದೇವಾಲಯ ಹಾಗೂ ಗೀಜಾ ಪಿರಮಿಡ್ ಇದರ ಉತ್ತಮ ಉದಾಹರಣೆಗಳು. ಗೋಡೆಗಳ ಮೇಲೆ ಸುಂದರವಾದ ಮೂರ್ತಿಗಳನ್ನು ಕೆತ್ತಿ ಚಿತ್ರಕಲೆಗಳಿಂದ ಶೃಂಗರಿಸಿದ್ದಾರೆ. ಮರಳುಗಲ್ಲು, ಗ್ರಾನೈಟ್ ಹಾಗೂ ಮರಗಳಿಂದ ನಿರ್ಮಿತವಾದ ಇವರ ಕಲೆ ಹಾಗೂ ವಾಸ್ತುಶಿಲ್ಪ ಅವರ ಸುಸಂಘಟಿತ ನುರಿತ ಕೌಶಲ್ಯತೆಯ ಕುರುಹುಗಳಾಗಿವೆ. ಸಮ್ರಾಟ್ ಖಾಪ್ರಾ ಕೆತ್ತಿಸಿದ ಸ್ಪಿಂಕ್ಸ್ ಮೂರ್ತಿ ಮನುಷ್ಯರ ಶಿರ ಮತ್ತು ಸಿಂಹ ಹೊಂದಿದೆ. ಏಕಶಿಲೆಯಲ್ಲಿ ಕೆತ್ತಲಾದ ಮೂರ್ತಿ 240 ಅಡಿ ಉದ್ದ ಹಾಗೂ 66 ಅಡಿ ಎತ್ತರವಾಗಿದೆ. ಗೀಜಾ ಪಿರಮಿಡ್ ಸಾಮ್ರಾಟ್ ಖುಫುವಿನ ಗೋರಿಯಾಗಿದ್ದು ವಿಶ್ವದ 7ನೆಯ ಅದ್ಭುತಗಳಲ್ಲಿ ಒಂದಾಗಿದೆ. ಇದು 13 ಎಕರೆ ಪ್ರದೇಶ ವ್ಯಾಪಿಸಿದ್ದು 746 × 746 × 481 ಅಡಿ ವಿಸ್ತೀರ್ಣವನ್ನು ಹೊಂದಿದೆ. 2.5 ಟನ್ ಭಾರದ 23 ಲಕ್ಷ ಬಂಡೆಗಳನ್ನು ಬಳಸಿ 20 ವರ್ಷಗಳಲ್ಲಿ ಕಟ್ಟಲಾಗಿದ್ದು ಈಗಲೂ 90 ಪಿರಮಿಡ್ಗಳು ಭದ್ರವಾಗಿರುವುದು ಈಜಿಪ್ಟಿಯನ್ನರ ತಂತ್ರಜ್ಞಾನ ಹಾಗೂ ಆಡಳಿತ ಅದ್ಭುತವೆಂದು ಉಲ್ಲೇಖಿಸುತ್ತದೆ. 6ನೇ ಪ್ರಶ್ನೆ, ಹಮ್ಮುರಾಬಿಯ ಕಾನೂನು ಸಂಹಿತೆ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಉತ್ತರ: ಬೆಬಿಲೋನಿಯಾದ ಹಮ್ಮುರಾಬಿ ಸಾಮಾನ್ಯ ಶಕ ಪೂರ್ವ 2123 ಹಿಡಿದು 2083 ಅವಧಿಯಲ್ಲಿ ಮೆಸೊಪೊಟೇಮಿಯಾವನ್ನು ಆಳಿದ್ದನು. ಇವನೊಬ್ಬ ಬಹುದೊಡ್ಡ ಸಾಮ್ರಾಜ್ಯವಾದಿ ಹಾಗೂ ಸಮರ್ಥ ಆಡಳಿತಗಾರ. ಇವನು ಹೊರಡಿಸಿದ ಶಾಸನಗಳನ್ನು ಹಮ್ಮುರಾಬಿ ಸಂಹಿತೆ ಅಂತ ಉಲ್ಲೇಖಿಸಲಾಗಿದೆ. ಚಾಲ್ತಿಯಲ್ಲಿದ್ದ ಕಾನೂನುಗಳನ್ನು ಸಂಗ್ರಹಿಸಿ ವಿಂಗಡಿಸಿ ಅವುಗಳನ್ನು ಮತ್ತಷ್ಟು ಸುಧಾರಣೆಯನ್ನು ಮಾಡಿದನು. ಅವುಗಳಿಗೆ ಸಂಖ್ಯೆಯನ್ನು ನೀಡಿ 282 ಕಾನೂನುಗಳನ್ನು ಕಾನೂನು ಸಂಹಿತೆಯಲ್ಲಿ ಸೇರ್ಪಡೆಯನ್ನು ಮಾಡಿದನು. ಈ ಕಾನೂನುಗಳು ವೈಯಕ್ತಿಕ ಆಸ್ತಿ, ವಾಣಿಜ್ಯ ವ್ಯವಹಾರ, ಅಪಘಾತ, ಕಾರ್ಮಿಕ, ಗುಲಾಮ, ವಿವಾಹ ಹಾಗೂ ವಿಚ್ಛೇದನ, ಸ್ತ್ರೀ ಪುರುಷರ ಅಧಿಕಾರಗಳಿಗೆ ಸಂಬಂಧವನ್ನು ಪಟ್ಟಿವೆ. ಇವರ ಶಾಸನವನ್ನು ಕಲ್ಲಿನಲ್ಲಿ ಶಿಲಾಫಲಕದಲ್ಲಿ ಅಕ್ಕಾಡಿಯನ್ ಭಾಷೆಯಲ್ಲಿ ಕೆತ್ತಿಸಲಾಗಿದೆ. ಮೇಲ್ಭಾಗದಲ್ಲಿ ಸೂರ್ಯ ದೇವತೆಯ ಮೂರ್ತಿಯನ್ನು ಕೆತ್ತಲಾಗಿದೆ. ಇವರ ಕಾನೂನುಗಳು ಸೇಡಿಗೆ ಸೇಡು, ಮುಯ್ಯಿಗೆ ಮುಯಿ, ಕಣ್ಣಿಗೆ ಕಣ್ಣು ತತ್ವ ಆಧರಿಸಿದೆ. ಇವು ಸಾರ್ವತ್ರಿಕವಾಗಿ ಜಾರಿಯಲ್ಲಿದ್ದು ಸಂಪೂರ್ಣ ನ್ಯಾಯ ಒದಗಿಸುವುದು ರಾಜ್ಯದ ಜವಾಬ್ದಾರಿ ಎಂಬ ತತ್ವ ಆಧರಿಸಿದ್ದವು. ಜನರು ಅಪರಾಧ ಮಾಡದಂಥ ವಾತಾವರಣ ಸೃಷ್ಟಿಯಾಗಿತ್ತು. ಜೀವನದ ಎಲ್ಲ ವೃತ್ತಿಗಳಿಗೆ ಸಮಾನ ಅಧಿಕಾರ ನೀಡುವುದರೊಂದಿಗೆ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ನೀಡುವ ಅಧಿಕಾರವನ್ನು ನೀಡಲಾಗಿತ್ತು. ವೈದ್ಯ ಕರ್ತವ್ಯದಲ್ಲಿ ವಿಫಲನಾದರೆ ರೋಗಿಗೆ ಪರಿಹಾರವನ್ನು ನೀಡುವುದು ಹಾಗೂ ಶ್ರೀಮಂತ ಬಡವ ಅಧಿಕಾರಿ ಜನಸಾಮಾನ್ಯರಿಗೂ ಈ ಕಾನೂನುಗಳು ಸಮಾನವಾಗಿ ಅನ್ವಯ ಆಗಿದ್ದವು. 5ನೇ ಪ್ರಶ್ನೆ, ಕನ್ಫ್ಯೂಸಿಯಸ್ ಮತ್ತು ಅವನ ತತ್ವಶಾಸ್ತ್ರದ ಬಗ್ಗೆ ಒಂದು ವಿವರಣೆಯನ್ನು ಬರೆಯಿರಿ. ಕನ್ಫ್ಯೂಷಿಯಸ್ ಸಾಮಾನ್ಯ ಶಕ ಪೂರ್ವ 771 ಲೂ ಪ್ರಾಂತದಲ್ಲಿ ಹುಟ್ಟಿದನು. ಬಿಲ್ಲು ವಿದ್ಯೆ ಮತ್ತು ಸಂಗೀತವನ್ನು ಕಲಿತು ಇವನು ಭಾಷಾ ಶಿಕ್ಷಕನಾಗಿ, ಸಂಪಾದಕ, ನ್ಯಾಯಾಧೀಶ ಹಾಗೂ ಮಂತ್ರಿ ಮುಂತಾದ ಹುದ್ದೆಗಳನ್ನು ನಿರ್ವಹಿಸಿ ತಾನೊಬ್ಬ ಶ್ರೇಷ್ಠ ಶಿಕ್ಷಕ ಹಾಗೂ ತತ್ವಜ್ಞಾನಿ ಎಂದ ಸಾಬೀತುಪಡಿಸಿದನು. ಇವನ ತತ್ವಜ್ಞಾನವನ್ನು ಕನ್ಫ್ಯೂಸಿಯಸಂ ಎಂದು ಕರೆಯಲಾಗಿದೆ. ಚೀನಿಯರ ರೂಢಿ, ಪರಂಪರೆ, ಕುಟುಂಬ, ನಿಷ್ಠೆ, ಚೀನಿಯರಲ್ಲಿ ಏಕತೆಯನ್ನು ಇವನು ಬೋಧಿಸಿದನು. ಇವನ ತತ್ವಜ್ಞಾನದ ಸಾರಗಳು ಈ ಕೆಳಗಿನಂತಿವೆ. ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರದೆಂದು ಬಯಸುತ್ತೀರೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡಿ. ಚಾರಿತ್ರ್ಯವು ಸಮಾಜದ ಬುನಾದಿ. ಶ್ರೇಷ್ಠ ಮನುಷ್ಯ ಮೊದಲು ಕಾರ್ಯ ಮಾಡುತ್ತಾನೆ, ನಂತರ ಅದರಂತೆ ನುಡಿಯುತ್ತಾನೆ. ಅರಿವು ಮನೆಯಿಂದಲೇ ಪ್ರಾರಂಭವಾಗ್ತದೆ. ಸಮಾಜದ ಒಳಿತು ತಂದೆ ತಾಯಿಯಂದಿರಿಗೆ, ಮಕ್ಕಳು ಗಂಡನಿಗೆ, ಹೆಂಡತಿಯ ವಿಧೇಯತೆ ಮತ್ತು ಗುರುಗಳಿಗೆ ಶಿಷ್ಯರ ವಿಧೇಯತೆಯನ್ನು ಅವಲಂಬಿಸಿದೆ. 9ನೇ ಪ್ರಶ್ನೆ, ಚೀನಿಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಒಂದು ವಿವರಣೆಯನ್ನು ನೀಡಿರಿ. ಉತ್ತರ:
ಚಿತ್ರಕಲೆ ಹಾಗೂ ಮೂರ್ತಿಕಲೆಯಲ್ಲಿ ಚೀನಿಯರು ಅದ್ಭುತ ಪ್ರಗತಿಯನ್ನು ಸಾಧಿಸಿದ್ದರು. ರೇಷ್ಮೆ ಬಟ್ಟೆಗಳು, ಗೋರಿಗಳ ಗೋಡೆಗಳು, ಮಡಕೆಗಳು ಹಾಗೂ ಕಾಗದದ ಮೇಲೆ ಚಿತ್ರಕಲೆ ಬಿಡಿಸುತ್ತಿದ್ದರು. ಗೋರಿಗಳ ಮೇಲಿನ ಚಿತ್ರಗಳು ಸತ್ತವರ ಆತ್ಮ ರಕ್ಷಿಸಿ ಸ್ವರ್ಗಕ್ಕೆ ಮಾರ್ಗದರ್ಶನ ನೀಡುತ್ತವೆ ಎಂದು ನಂಬಿದ್ದರು. ಕಂಚಿನಲ್ಲಿ ಪ್ರಾಣಿಗಳ ಮತ್ತು ರಾಕ್ಷಸರ ಪ್ರತಿಮೆ ನಿರ್ಮಿಸುವ ಕಲೆ ಅಭಿವೃದ್ಧಿಪಡಿಸಿದ್ದರು. ಕಲ್ಲಿನಲ್ಲಿ ಬೋಧಿಸತ್ವವನ್ನ ಮೂರ್ತಿಗಳನ್ನು ಕೆತ್ತಿದ್ದರು. ಮಣ್ಣು ಹಾಗೂ ಗಾರೆಯ ಮೂರ್ತಿಗಳನ್ನು ನಿರ್ಮಿಸಿದ್ದರು. ಕೀಂದೊರೆಯ ಗೋರಿಯಲ್ಲಿ ಜೋಡಿಸಲಾದ 8,000 ಗಾರೆ ಮೂರ್ತಿಗಳ ಸೈನ್ಯವು ಮನುಷ್ಯರು ಮತ್ತು ಕುದುರೆ ಮೂರ್ತಿಗಳ ಜೀವಂತ ಆಕೃತಿಗಳನ್ನು ಹೋಲುತ್ತಿದ್ದು ಬಹಳಷ್ಟು ಆಕರ್ಷಕವಾಗಿದೆ. ಮಂಗೋಲಿಯನರ ದಾಳಿಯ ರಕ್ಷಣೆಯನ್ನು ಪಡೆಯಲು ನಿರ್ಮಿಸಲಾದ ಚೀನಾದ ಮಹಾಗೋಡೆ ಅವರ ಅದ್ಭುತ ವಾಸ್ತುಶಿಲ್ಪವನ್ನು ಪರಿಚಯಿಸುತ್ತದೆ. ಇದು ಪ್ರಾಚೀನ ವಿಶ್ವದ ಅದ್ಭುತಗಳಲ್ಲಿ ಒಂದಾಗಿದ್ದು 2380 ಕಿಲೋಮೀಟರ್ ಉದ್ದ, 22 ಅಡಿ ಎತ್ತರ, 20 ಅಡಿ ಅಗಲವಿದೆ. 300 ಅಡಿಗೊಂದಂತೆ 400 ಅಡಿ ಎತ್ತರದ ವೀಕ್ಷಣಾ ಗೋಪುರ ಅವರ ದೂರದೃಷ್ಟಿ ಕಾರ್ಯಕ್ಷಮತೆ ಸೂಚಿಸುತ್ತದೆ. ಚೀನಿಯರು ಮಣ್ಣು ಹಾಗೂ ಕಟ್ಟಿಗೆಯಿಂದ ಕಟ್ಟಿದ ಮಹಲ್ಗಳು ಇಂದೂ ಉಳಿದಿಲ್ಲ. ಆದರೆ ಪಗೋಡಗಳೆಂಬ ಬೌದ್ಧ ದೇವಾಲಯಗಳು, ಅದರಲ್ಲೂ ಪ್ರಸಕ್ತ ಬೀಜಿಂಗ್ನ ಹೊರಭಾಗದಲ್ಲಿರುವ ಮಲಗಿದ್ದ ಬುದ್ಧನ ಪಗೋಡ ಉಲ್ಲೇಖನೀಯವಾಗಿದೆ. 10ನೇ ಪ್ರಶ್ನೆ, ಚೀನಿಯರ ಬರವಣಿಗೆ ಮತ್ತು ಸಾಹಿತ್ಯವನ್ನು ಕುರಿತು ವಿವರಣೆಯನ್ನ ಬರೆಯಿರಿ. ಉತ್ತರ: ಶಾಂಗ್ ವಂಶದ ಕಾಲದಲ್ಲಿ ಚೀನಾದಲ್ಲಿ ಬರವಣಿಗೆ ಬೆಳಕಿಗೆ ಬಂದಿತು. ಚೀನ್ ವಂಶದ ಅವಧಿಯಲ್ಲಿ ನಿಬಂಧನೆಗೆ ಒಳಪಟ್ಟಿತ್ತು. ಅವರ ಲಿಪಿಯಲ್ಲಿ ಮೂಲಾಕ್ಷರ, ನಾಮ, ಗುಣ, ಕ್ರಿಯಾವಾಚಕಗಳಲ್ಲೂ ಚೀನಿ ಭಾಷೆ ಚಿತ್ರಲಿಪಿಯಿಂದ ಆರಂಭವಾಗಿದ್ದು ಅದು 40,000ದಷ್ಟು ಚಿಹ್ನೆ ಒಳಗೊಂಡಿದೆ. ಇವರ ಚಿಹ್ನೆಗಳು ಚೀನಾದ ಸಾಂಸ್ಕೃತಿಕ ಏಕೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಜಪಾನ್, ಕೊರಿಯಾ, ವಿಯೆಟ್ನಾಂ ಲಿಪಿಗಳ ಬೆಳವಣಿಗೆಗೆ ಮೇಲೆ ಪ್ರಭಾವ ಬೀರಿದೆ. ಇವರ ಕಾಗದ, ರೇಷ್ಮೆ, ಶಾಹಿ ಶೋಧವು ಲಿಪಿಯ ಬೆಳವಣಿಗೆ ಹಾಗೂ ಸಾಹಿತ್ಯದ ವಿಕಾಸಕ್ಕೆ ಸಹಾಯ ಮಾಡಿತು. ಇವರ ಸಾಹಿತ್ಯ ಗದ್ಯ, ಪದ್ಯ, ತತ್ವಜ್ಞಾನ ಹಾಗೂ ಇತಿಹಾಸವನ್ನ ಒಳಗೊಂಡಿದೆ. ಚೀನಾದ ಕಾವ್ಯ ಹಾನ್ ಮತ್ತು ಟಾಂಗ್ ಕಾಲದಲ್ಲಿ ಉತ್ತುಂಗ ತಲುಪಿತ್ತು. 3123 ಶಾಸ್ತ್ರೀಯ, 2705 ತತ್ವಜ್ಞಾನ, 868 ಔಷಧ ವಿಜ್ಞಾನ, 1318 ಕಾವ್ಯಗ್ರಂಥ, 2568 ಗಣಿತ ಹಾಗೂ 790 ಯುದ್ಧ ಸಂಬಂಧಿ ಸಂಪುಟಗಳು ಹಾಗ್ ಮನೆತನದ ಕಾಲದಲ್ಲಿ ಪ್ರಕಟವಾಗಿವೆ. ತೈಲಿ ಪೋ 30 ಸಂಪುಟದಷ್ಟು ಕವಿತೆ ಬರೆದರೆ, ತೂಪೋ ಭೂಗೋಳ ರೇಖಾ ಹಾಗೂ ಅಂಕಗಣಿತ, ಭೂಗೋಳಶಾಸ್ತ್ರದ ಮುಂತಾದ ಜ್ಞಾನದ ಶಾಖೆಗಳನ್ನು ಅಭಿವೃದ್ಧಿಪಡಿಸಿದ್ದಾನೆ. ಭಾಗಡಿ ಈ ಕೆಳಗಿನವುಗಳನ್ನು 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 10 ಅಂಕ. ಮೊದಲ ಪ್ರಶ್ನೆ, ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ. ಉತ್ತರ: ಆಫ್ರಿಕಾ ಖಂಡದಲ್ಲಿರುವ ಈಜಿಪ್ಟ್ ಪ್ರಪಂಚದ ಪ್ರಥಮ ನಾಗರಿಕತೆಯನ್ನು ಹೊಂದಿರುವ ಪ್ರದೇಶವಾಗಿದೆ. ನೈಲ ನದಿಯ ತೀರದಲ್ಲಿ 7,000 ವರ್ಷಗಳ ಹಿಂದೆ ಪ್ರಾರಂಭವಾಗಿ 3,000 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದ ಶ್ರೀಮಂತ ನಾಗರಿಕತೆಗಳಲ್ಲಿ ಒಂದಾಗಿದೆ. ಈ ಕಾಲದ ವಿವಿಧ ಪುರಾತತ್ವ ಹಾಗೂ ಸಾಹಿತ್ಯಿಕ ಆಧಾರಗಳು ಈ ಬಗ್ಗೆ ಉಲ್ಲೇಖ ನೀಡುತ್ತವೆ. ಜೀನ್ ಫ್ರಾಂಕೋಯಿಸ್ ಚಾಪೋಲಿಯನ್ನ ಕೃತಿ ದಿ ಸಿಸ್ಟಮ್ ಹೈರೋಗ್ಲಿಫಿಕ್ಸ್ 1824 ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಮಹತ್ವದ ಬೆಳಕನ್ನು ಚೆಲ್ಲಿದೆ. ಮೊದಲನೇದು, ರಾಜಕೀಯ ಕ್ಷೇತ್ರದ ಕೊಡುಗೆ. ಈಜಿಪ್ಟ್ನ ರಾಜನನ್ನ ಪೇರೋ ಅಂತ ಕರೀತಿದ್ರು. ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತ ಭಾವಿಸಿದ್ರು. ಬಲಿಷ್ಠವಾದ ಕೇಂದ್ರ ಸರ್ಕಾರ, ಪರಮಾಧಿಕಾರ, ರಾಜಸತ್ತೆ, ಸುನಿಯಂತ್ರಿತ ಆಡಳಿತ, ಕಟ್ಟುನಿಟ್ಟಿನ ಪಾಲನೆ ಈಜಿಪ್ಟ್ನ ರಾಜ್ಯ ವ್ಯವಸ್ಥೆಯ ಮೂಲ ಲಕ್ಷಣಗಳಾಗಿದ್ದವು. ಈಜಿಪ್ಟ್ನ ನಾಗರಿಕತೆ ಜಗತ್ತಿನ ಪ್ರಥಮ ರಾಣಿ ಎಂದು ಆಳಲ್ಪಟ್ಟ ದೇಶವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 1ನೇ ಥಟ್ಮೋಸನ ಮಗಳಾದ ಹತ್ಸೆಪೂಟ್ 21 ವರ್ಷಗಳ ಸಾಮ್ರಾಜ್ಯವನ್ನ ಆಳಿದಳು. ಎರಡನೇದು, ಸಾಮಾಜಿಕ ಕ್ಷೇತ್ರದಲ್ಲಿ ಕೊಡುಗೆ. ಸುಸಂಘಟಿತವಾದ ಈಜಿಪ್ತಿಯನ್ನ ಸಮಾಜ ರಾಜಪರಿವಾರ, ಪುರೋಹಿತರು, ಜಮೀನದಾರರು ಹಾಗೂ ಸರದಾರರನ್ನ ಒಳಗೊಂಡ ಮೇಲುವರ್ಗ, ವೈದ್ಯರು, ಕುಶಲಕರ್ಮಿಗಳು, ವ್ಯಾಪಾರಿ ಹಾಗೂ ರೈತರನ್ನ ಒಳಗೊಂಡ ಮಧ್ಯಮ ವರ್ಗವನ್ನ ಹೊಂದಿತ್ತು. ಕೆಳವರ್ಗ ಗುಲಾಮರಿಂದ ಕೂಡಿದ್ದು ಅವರು ಕಷ್ಟದಾಯಕ ಶ್ರಮದಾಯಕ ಜೀವನವನ್ನು ನಡೆಸುತ್ತಿದ್ದರು. ಈಜಿಪ್ಟ್ನ ಮಹಿಳೆಯರು ಜಗತ್ತಿನ ಯಾವುದೇ ನಾಗರಿಕತೆ ಹೊಂದಿರದ ಅತ್ಯಂತ ಉಚ್ಚ ಸ್ಥಾನಮಾನವನ್ನು ಹೊಂದಿದ್ದರು. ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಇತ್ತು. ಪ್ರಾಚೀನ ಕಾಲದಲ್ಲಿಯೇ ಲಿಂಗ ಸಮಾನತೆ ಹೊಂದಿರುವ ವಿಶಿಷ್ಟ ನಾಗರಿಕತೆ ಹೊಂದಿರುವ ಹೆಗ್ಗಳಿಕೆಗೆ ಈಜಿಪ್ಟ್ ಸಲ್ಲುತ್ತದೆ. ಇನ್ನು ಆರ್ಥಿಕವಾಗಿ ಸಮೃದ್ಧಿ ಹೊಂದಿದ ನಾಗರಿಕತೆ. ಉತ್ತರ: ನೈಲ ನದಿ ಈಜಿಪ್ಟ್ ವರದಾನವಾಗಿದೆ. ಹೀಗಾಗಿ ಸಮೃದ್ಧವಾದ ಕೃಷಿ, ವೈವಿಧ್ಯಮಯ ಬೆಳೆ ಉತ್ಪಾದನೆಯಾಗುತ್ತಿತ್ತು. ನೀರಾವರಿ ಸೌಲಭ್ಯವನ್ನ ಕಾಲುವೆಗಳ ಮೂಲಕ ಬಳಸಲಾಗುತ್ತಿತ್ತು. ಕರಕುಶಲ ಕೈಗಾರಿಕೆಗಳ ಉಗಮದಿಂದಾಗಿ ಈಜಿಪ್ಟ್ ಶ್ರೀಮಂತ ದೇಶವಾಯಿತು. ವ್ಯಾಪಾರ ಹಾಗೂ ವಾಣಿಜ್ಯ ನೆರೆಯ ಹಾಗೂ ಸಮುದ್ರದ ಆಚೆ ವಿಫಲವಾಗಿ ಭೂಮಿ ಮತ್ತು ನೌಕೆ ಮೂಲಕ ನಡೆಯುತ್ತಿತ್ತು. 10 ರಿಂದ 20% ತೆರಿಗೆಯನ್ನ ಕೃಷಿ, ಕಸಬು ಹಾಗೂ ವ್ಯಾಪಾರದ ಮೂಲಕ ಹಾಗೂ ವಸ್ತುವಿನ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಧಾರ್ಮಿಕ ರಂಗದಲ್ಲಿನ ಕೊಡುಗೆ. ಈಜಿಪ್ತಿಯನ್ನರು ಬಹುದೇವತಾರಾಧನೆಗೆ ಪ್ರಿಯರು. ಅಮುನ್ ರಾ ದೇವರ ದೇವನಾಗಿದ್ದನು. ರಾಜ ಧರ್ಮದ ಮುಖ್ಯಸ್ಥನಾಗಿದ್ದನು. ದೇವತೆಗಳಿಗಾಗಿ ಗುಡಿಗಳನ್ನು ಕಟ್ಟಿದ್ದರು. ಪುನರ್ಜನ್ಮದಲ್ಲಿ ನಂಬಿಕೆಯನ್ನು ಹೊಂದಿದ್ದ ಈಜಿಪ್ತಿಯನ್ನರು ರಾಜನ ಶವವನ್ನು ಪಿರಮಿಡ್ನಲ್ಲಿ ಮಮ್ಮೀಕರಣವನ್ನ ಮಾಡಿ ಸಂಗ್ರಹವನ್ನ ಮಾಡ್ತಿದ್ರು. ಸಾಹಿತ್ಯ ಮತ್ತು ಶಿಕ್ಷಣ ರಂಗದ ಕೊಡುಗೆಯನ್ನು ನೋಡೋದಾದ್ರೆ
ಈಜಿಪ್ತಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದ್ದರು. ಪೆಪಿರಸ್ ತೊಗಟೆಯ ಮೇಲೆ ಹೈರೋಗ್ಲಿಫ್ ಎಂದು ಕರೆಯುವ ಬರವಣಿಗೆಯನ್ನು ಬಳಸಿದ್ರು. ರೇಖಾಗಣಿತ ಮತ್ತು ಗಣಿತಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದ್ದ ಪುರೋಹಿತ ವರ್ಗ ತ್ರಿಕೋನ, ಆಯತ, ಚೌಕ, ವೃತ್ತ ಮತ್ತು ಷಟ್ಕೋನಗಳ ವಿಸ್ತೀರ್ಣವನ್ನು ನಿಖರವಾಗಿ ಅಳೆಯುತ್ತಿದ್ದರು. ಪಿರಮಿಡ್ ರಚನೆ ಇವುಗಳಿಗೆ ಸಾಕ್ಷಿ. ದಶಮಾಂಶ ಅಭಿವೃದ್ಧಿಪಡಿಸಿದವರಲ್ಲಿ ಇವರು ಪ್ರಥಮರು. ಸೌರ ಪಂಚಾಂಗ ಆಚರಿಸಿದ ಇವರು ವರ್ಷಕ್ಕೆ 12 ತಿಂಗಳು, ತಿಂಗಳಿಗೆ 30 ದಿನದ ಆಚರಣೆ ರೂಢಿ ಮಾಡಿಕೊಂಡಿದ್ದರು. ಪಂಚಾಂಗ ಹಾಗೂ ಖಗೋಳಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದ್ದರು. ಇವರು ಕಂಡುಹಿಡಿದ ನೆರಳಿನ ಗಡಿಯಾರ ಇಂದಿಗೂ ಬರ್ಲಿನ್ ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. 5. ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ. ಈ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅನನ್ಯ, ಅಪಾರ. ಇದಕ್ಕೆ ನಿದರ್ಶನ ಗ್ರಾನೈಟ್ನಿಂದ ನಿರ್ಮಿತವಾದ ಪಿರಮಿಡ್. ಗೋಡೆ ಮತ್ತು ಗುಡಿಗೋಡೆಗಳ ಮೇಲೆ ಕೆತ್ತಿದ ಸುಂದರ ಮೂರ್ತಿಗಳು ಆಗಿನ ಕಲಾವಿದರ ಕುಶಲಕರ್ಮಿಗಳ ಕೌಶಲ್ಯವನ್ನು ಉಲ್ಲೇಖಿಸುತ್ತದೆ. ಬೃಹದಾಕಾರದ ಗೀಜಾ ಪಿರಮಿಡ್, ಏಕಶಿಲೆಯಲ್ಲಿ ಸಮ್ರಾಟ್ ಖಾಪ್ರೆ ಕೆತ್ತಿಸಿದ ಮನುಷ್ಯ ಹಾಗೂ ಸಿಂಹದ ಶರೀರ ಹೊಂದಿರುವ ಸ್ಪಿಂಕ್ಸ್, ವೈಭವಪೂರಿತ ದ್ವಾರ ಹೊಂದಿರುವ ಲಕ್ಸರ್ ದೇವಾಲಯ ಈಗಲೂ ಭದ್ರವಾಗಿದ್ದು ಅವರು ಕಲೆ ಹಾಗೂ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಯನ್ನು ಪ್ರಪಂಚಕ್ಕೆ ಸಾರುತ್ತವೆ. 2ನೇ ಪ್ರಶ್ನೆ, ಮೆಸೊಪೊಟೇಮಿಯಾದ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ. ಉತ್ತರ: ಯುಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಮಧ್ಯವಿರುವ ಮೆಸೊಪೊಟೇಮಿಯಾ ಇಂದಿನ ಪೂರ್ವ ಸಿರಿಯಾ, ದಕ್ಷಿಣ ಟರ್ಕಿ ಹಾಗೂ ಇರಾಕಿನ ಬಹುಭಾಗಗಳನ್ನು ಒಳಗೊಂಡಿದೆ. ಸುಮಾರು ಸಾಮಾನ್ಯ ಶಕಪೂರ್ವ 3500 ರಿಂದ 500 ಅವಧಿಯಲ್ಲಿ 5 ಪ್ರಮುಖ ಜನಾಂಗಗಳು ಆಳಿದವು. ಅನೇಕ ನಾಗರಿಕತೆ ಬೆಳೆದು ಆಳಿದ ಪರಿಣಾಮ ಮೆಸೊಪೊಟೇಮಿಯಾವನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಎಂದು ಕರೆಯಲಾಗಿದೆ. ಸೊ ಫಸ್ಟ್ ಪಾಯಿಂಟ್, ಹಮ್ಮುರಾಬಿ ಮೆಸೊಪೊಟೇಮಿಯಾದ ಅತ್ಯಂತ ಪ್ರಸಿದ್ಧ ದೊರೆ. ತಾನು ರಚಿಸಿ ಜಾರಿಗೆ ತಂದ ಶಾಸನಗಳಿಂದ ಮನುಕುಲದಲ್ಲಿ ಅಮರನಾಗಿದ್ದಾನೆ. ಹಮ್ಮುರಾಬಿ 282 ಕಾನೂನುಗಳನ್ನು ರಚಿಸಿದ್ದಾನೆ. ಅವುಗಳನ್ನು ಕಪ್ಪು ಶಿಲೆಯ ಮೇಲೆ ಅಂದವಾಗಿ ಕೆತ್ತಲಾಗಿದ್ದು ಹಾನ್ ಮಾನವೀಯ ಜೀವನದ ವಿವಿಧ ಅಂಶಗಳನ್ನು ಹೊಂದಿವೆ. ಹಮ್ಮುರಾಬಿಯ ಶಾಸನಗಳು ಸಾಮ್ರಾಜ್ಯದಲ್ಲಿ ಸಾರ್ವತ್ರಿಕವಾಗಿ ಜಾರಿಯಲ್ಲಿದ್ದು ಎಲ್ಲ ವರ್ಗ ವೃತ್ತಿಗಳಿಗೆ ಸಮಾನವಾಗಿ ಅನ್ವಯವಾಗಿದ್ದು ವಿಶಿಷ್ಟ. ಇವನ್ನು ಜಾರಿಗೆ ತಂದ ಕಾನೂನು ಪ್ರಬುದ್ಧ ಮತ್ತು ಸುಧಾರಿತ ಹಾಗೂ ಅಮಾನವೀಯ ಶಿಕ್ಷೆಗಳ ಮಿಶ್ರಣವಾಗಿತ್ತು. ಕಣ್ಣಿಗೆ ಕಣ್ಣು, ಮುಯ್ಯಿಗೆ ಮುಯ್ ತತ್ವ ಅಪರಾಧ ಮಾಡಲು ಹಿಂಜರುವಂತೆ ಪ್ರಚೋದಿಸಿದ ಕಾರಣ ಕಟ್ಟುನಿಟ್ಟಾದ ಆಡಳಿತ ಹಾಗೂ ನ್ಯಾಯಪಾಲನೆ ಸಾಧ್ಯವಾಗುತ್ತಿತ್ತು. ವೈದ್ಯ ಕರ್ತವ್ಯದಲ್ಲಿ ವಿಫಲನಾದರೆ ರೋಗಿಗೆ ನೀಡಬೇಕಾದ ಪರಿಹಾರ ಇವನ ಕಾನೂನಿನ ಸಾಧನೆಯಾಗಿದ್ದು ಅವನನ್ನು ಇತಿಹಾಸದಲ್ಲಿ ಅಮರನನ್ನಾಗಿಸಿದೆ. ಗುಲಾಮರಿಗೆ ಆಸ್ತಿ ಸಂಪಾದಿಸುವ ಅಧಿಕಾರ, ನಿಗದಿಪಡಿಸಿದ ನಿಬಂಧನೆ ಪಾಲಿಸಿದರೆ ಗುಲಾಮಗಿರಿಯಿಂದ ಮುಕ್ತವಾಗಿ ಕಾನೂನು ಕೂಡ ರಚಿತವಾಗಿದ್ದು ವಿಶೇಷ. ಕುದುರೆಗಳಿಂದ ಸಾಗಿಸಲ್ಪಡುವ ಅಂಚೆ ವ್ಯವಸ್ಥೆ ಈ ನಾಗರಿಕತೆಯ ವೈಶಿಷ್ಟ್ಯ. ಮಹಿಳೆಯರಿಗೆ ಗಮನಾರ್ಹವಾದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಸ್ವಾತಂತ್ರ್ಯವಿದ್ದು ಆಸ್ತಿ ಹೊಂದುವ ಹಕ್ಕನ್ನು ನೀಡಲಾಗಿತ್ತು. ಕೃಷಿ ಅಭಿವೃದ್ಧಿಗಾಗಿ 2 ನದಿಗಳ ಮೂಲಕ ನೀರಾವರಿ ಸೌಲಭ್ಯ ಅಳವಡಿಸಿದ್ದರು. ಅದಕ್ಕಾಗಿ ಕಾಲುವೆ, ಚಿಕ್ಕ ಡ್ಯಾಂ, ನೀರಿನ ಸಂಗ್ರಹಾಗಾರ ನಿರ್ಮಿಸಿ ವರ್ಷವಿಡೀ ಕೃಷಿಗೆ ನೀರು ಪೂರೈಕೆಯಾಗುವ ವ್ಯವಸ್ಥೆ ಮಾಡಿದ್ದರು. ಏತ ನೀರಾವರಿ ಯೋಜನೆಯ ಅನುಷ್ಠಾನ ಇವರ ವೈಶಿಷ್ಟ್ಯ. ದೊರೆ ನೆಬೂಕಡ್ನೆಜರ್ ನಿರ್ಮಿಸಿದ ಉದ್ಯಾನವನವುಳ್ಳ ಅರಮನೆ ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಇದನ್ನು ತೂಗುವ ಉದ್ಯಾನವನವೆಂದು ಕರೆಯುತ್ತಾರೆ. ವಿಜ್ಞಾನ ಮತ್ತು ಗಣಿತದಲ್ಲಿ ಇವರು ಅಪಾರ ಜ್ಞಾನವನ್ನು ಹೊಂದಿದ್ದರು. ಗುರು, ಶುಕ್ರ, ಮಂಗಳ, ಶನಿ ಮತ್ತು ಬುಧ ಗ್ರಹಗಳ ಬಗ್ಗೆ ತಿಳುವಳಿಕೆ ಇತ್ತು. ಇವರ ಜ್ಯೋತಿಷ್ಯ ಶಾಸ್ತ್ರ, ಖಗೋಳಶಾಸ್ತ್ರ ಆಧರಿಸಿದ್ದು ಚಾಂದ್ರಮಾನ ಕ್ಯಾಲೆಂಡರ್ ಅನುಸರಿಸಲಾಗಿತ್ತು. ತಾಸಿಗೆ 60 ನಿಮಿಷ, ನಿಮಿಷಕ್ಕೆ 60 ಸೆಕೆಂಡುಗಳೆಂಬ ಜ್ಞಾನ ಹೊಂದಿದ್ದರು. ಮೆಟೋರಿಯಾ ಮೆಡಿಕಾ ಎಂಬ ಗ್ರಂಥಸಸ್ಯ ಲೋಹ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ತಯಾರಿಸಿದ 550 ಔಷಧಿಗಳನ್ನು ಉಲ್ಲೇಖಿಸಿದ್ದು ಹಲವಾರು ರೋಗ ಹಾಗೂ ಲಕ್ಷಣಗಳ ವಿವರಣೆ ನೀಡುತ್ತದೆ. ಹೀಗೆ ಮೆಸೊಪೊಟೇಮಿಯಾ ನಾಗರಿಕತೆ ಸೀಮಿತ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದೆ. 3ನೇ ಪ್ರಶ್ನೆ, ಚೀನಾದ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಉತ್ತರ: ಹ್ವಾಂಗ್ ಹೋ, ಯಾಂಗ್ಸ್ತೆ, ಸಿಕ್ಯಾಂಗ್ ನದಿಗಳ ಬಯಲು ಪ್ರದೇಶದಲ್ಲಿ ಚೀನಾದ ನಾಗರಿಕತೆ ಬೆಳೆಯಿತು. ಮಿತವಾದ ಸೌಲಭ್ಯ ಮತ್ತು ಕನಿಷ್ಠ ಸೌಲಭ್ಯಗಳಲ್ಲಿಯೇ ಚೀನಿಯರು ಅದ್ಭುತವಾದ ಪ್ರಗತಿಯನ್ನು ಸಾಧಿಸಿದ್ದರು. ಇದು ಸುದೀರ್ಘವಾದ ರಾಜಕೀಯ ಇತಿಹಾಸ ಹೊಂದಿದ್ದು ಸಾಮಾನ್ಯ ಶಕಪೂರ್ವ 2100 ರಿಂದ ಸಾಮಾನ್ಯ ಶಕ 1911 ಅವಧಿಯಲ್ಲಿ 15 ರಾಜಮನೆತನದ ಆಳ್ವಿಕೆಗೆ ಒಳಪಟ್ಟಿದೆ. ಶಾನ್ ವಂಶದ ಆಳ್ವಿಕೆಯಲ್ಲಿ ಚೀನಾ ಅದ್ಭುತವಾದ ಪ್ರಗತಿ ಸಾಧಿಸಿತ್ತು. ಹಾನ್ ವಂಶ ಸಿ ಹುವಾಂಗ್-ಟಿ ಆಳ್ವಿಕೆಯಲ್ಲಿ ಅಧಿಕೃತ ಜನಗಣತಿ, ಮಂಗೋಲರ ದಾಳಿಯ ರಕ್ಷಣೆಗಾಗಿ ಮಹಾಗೋಡೆ ನಿರ್ಮಾಣವಾಯಿತು. ಇದು ಪ್ರಪಂಚದ ಅದ್ಭುತಗಳಲ್ಲಿ ಒಂದು. ಊಟಿಯು ಅವಧಿಯಲ್ಲಿ ಕಾವ್ಯ, ಗದ್ಯ, ತತ್ವಜ್ಞಾನ, ಗಣಿತ ಹಾಗೂ ಔಷಧ ಕ್ಷೇತ್ರಗಳಲ್ಲಿ ಸಾವಿರಾರು ಕೃತಿಗಳು ರಚನೆಯಾದವು. ಈ ಕಾಲವನ್ನು ಚೀನಾ ಇತಿಹಾಸದ ಸುವರ್ಣ ಯುಗ ಎನ್ನಲಾಗಿದೆ. ಟಾಂಗ್ ವಂಶವು ಆಡಳಿತ ವಿಕೇಂದ್ರೀಕರಣಕ್ಕೆ ಆದ್ಯತೆ ನೀಡಿತು. ಆಡಳಿತ ವ್ಯವಸ್ಥೆಯನ್ನು 3 ಭಾಗ ಮಾಡಿ ಸರ್ಕಾರದ ಅಧಿಕಾರಿಗಳ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಂಘಟಿಸಿತು. ಇದು ಆಡಳಿತದ ವ್ಯವಸ್ಥೆಗೆ ನೀಡಿದ ಮಹಾನ್ ಕೊಡುಗೆ.
ಈ ಅವಧಿಯಲ್ಲಿ ಕಲೆ, ಸಾಹಿತ್ಯ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಪ್ರಗತಿಯಾದ ಕಾರಣ ಈ ಅವಧಿಯನ್ನು ಕೂಡ ಸುವರ್ಣ ಯುಗವೆಂದು ಕರೆಯಲಾಗುತ್ತದೆ. ಯುಆನ್ ಮತ್ತು ಮಂಚು ಅರಸರು ಆಳ್ವಿಕೆಯಲ್ಲಿ ಬೌದ್ಧ ಧರ್ಮ ರಾಷ್ಟ್ರೀಯ ಧರ್ಮವಾಗಿ ಚೀನಿಯರ ಸಮಾಜದ ಪ್ರತಿಯೊಂದು ಆಯಾಮಗಳ ಮೇಲೆ ಪ್ರಭಾವ ಬೀರಿತು. ಚೀನಿ ನಾಗರಿಕತೆಯ ಕೊಡುಗೆಗಳನ್ನು ಈ ಕೆಳಗಿನಂತೆ ಸಂಕ್ಷೇಪಿಸಬಹುದು. ಮೊದಲನೇದಾಗಿ ರೇಷ್ಮೆ ಚೀನಾದ ಒಂದು ಪ್ರಮುಖ ಕೊಡುಗೆ. ಪ್ರಾಚೀನ ಕಾಲದಿಂದಲೇ ಹೊರ ಪ್ರಪಂಚಕ್ಕೆ ರಫ್ತಾಗುತ್ತಿದ್ದ ಐಷಾರಾಮಿ ವಸ್ತುವಾಗಿತ್ತು. ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಿಂದಲೇ ಮುದ್ರಿತ ಹಣ ಹಾಗೂ ಲೇವಾದೇವಿ ಬ್ಯಾಂಕಿಂಗ್ ವ್ಯವಸ್ಥೆ ಆರಂಭವಾಯಿತು. ಎರಡನೇ ಪಾಯಿಂಟ್, ಚೀನಾದ ಲಿಪಿ ಚಿಹ್ನೆಗಳು ಅತ್ಯಂತ ಪ್ರಾಚೀನವಾಗಿದ್ದು ಚೀನಾದ ಸಾಂಸ್ಕೃತಿಕ ಏಕೀಕರಣದಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಜಪಾನ್, ಕೊರಿಯಾ ಹಾಗೂ ವಿಯೆಟ್ನಾಂ ಲಿಪಿಗಳ ಬೆಳವಣಿಗೆಗೆ ಸಹಾಯಕ ಆಗಿದ್ದಾವೆ. ಮೂರನೇದು, ಶಾಹಿ ಮತ್ತು ಕಾಗದ ಚೀನಿಯರ ಮಹತ್ವದ ಶೋಧನೆಗಳು. ಹೀಗಾಗಿ ಹಾನ್ ಮತ್ತು ಟಾಂಗ್ ವಂಶದ ಆಳ್ವಿಕೆಯಲ್ಲಿ ಸಾಹಿತ್ಯ ಉತ್ತುಂಗಕ್ಕೆ ಏರಿತು. ಸೂಜಿ, ಚಿಕಿತ್ಸೆ, ದೋಣಿಯ ಚುಕ್ಕಾಣಿ, ಸಿಡಿಮದ್ದು, ಛತ್ರಿ, ನಾವಿಕರ ದಿಕ್ಸೂಚಿ, ಭೂಕಂಪ ಮಾಪಕ ಇವರ ಮಹತ್ವದ ಶೋಧನೆಗಳು. ರೇಷ್ಮೆ ಚಹಾ, ಕಾಜು, ಪಿಂಗಾಣಿ ಮತ್ತು ರಾಕೆಟ್, ಚಮಚ, ಪೋರ್ಕ್, ಲೆಕ್ಕದ ಮಣಿ ಇವರ ಆವಿಷ್ಕಾರಗಳಿದ್ದು ವಿದೇಶಿ ವ್ಯಾಪಾರಕ್ಕೆ ಹಾಗೂ ಚೀನಾ ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾಗಿವೆ. ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿಗೆ ಚೀನಿಯರು ಅಮೋಘ ಕೊಡುಗೆ ನೀಡಿದ್ದಾರೆ. ರೇಷ್ಮೆ ಬಟ್ಟೆ, ಗೋರಿಯ ಗೋಡೆ, ಮಡಕೆ, ಕಾಗದಗಳ ಮೇಲೆ ಚಿತ್ರಿಸಿ ಅದ್ಭುತ ಕಂಚಿನಲ್ಲಿ ಪ್ರಾಣಿಗಳ ಹಾಗೂ ರಾಕ್ಷಸರ ಪ್ರತಿಮೆಯನ್ನು ಅನಾವರಣಗೊಳಿಸಿದರೆ ಕಲ್ಲಿನಲ್ಲಿ ಬೋಧಿಸತ್ವದ ಮೂರ್ತಿಗಳನ್ನು ಕೆತ್ತುತ್ತಿದ್ದರು. ಇವರು ಮಣ್ಣು ಮತ್ತು ಗಾರೆಯಲ್ಲಿ ನಿರ್ಮಿಸಿದ ಮನುಷ್ಯರು ಹಾಗೂ ಕುದುರೆ ಮೂರ್ತಿಗಳು ಜೀವಂತ ಆಕೃತಿಗಳನ್ನು ಹೋಲುತ್ತಿದ್ದು ನೋಡಲು ಅತ್ಯಂತ ಆಕರ್ಷಕವಾಗಿವೆ. ಇದು ಅವರ ಕಲೆಯ ಪಾಂಡಿತ್ಯವನ್ನು ಸಾದರಪಡಿಸುತ್ತದೆ. ಚೀನಾದ ಮಹಾಗೋಡೆ ಇಂದಿಗೂ ಶಾಶ್ವತವಾಗಿದೆ. ಅವರ ವಾಸ್ತುಶಿಲ್ಪದ ಸಾಧನೆಯಾಗಿದೆ. ಇದು ಪ್ರಾಚೀನ ವಿಶ್ವದ ಅದ್ಭುತಗಳಲ್ಲಿ ಒಂದು. ಮಂಗೋಲಿಯನ್ನರ ದಾಳಿಯಿಂದ ರಕ್ಷಣೆ ಪಡೆಯಲು 2380 ಕಿಲೋಮೀಟರ್ ಉದ್ದ, 22 ಅಡಿ ಎತ್ತರ, 20 ಅಡಿ ಅಗಲ, 300 ಅಡಿಗಳಂತೆ 400 ಅಡಿ ಎತ್ತರದ ವೀಕ್ಷಣಾ ಗೋಪುರ ರಕ್ಷಣೆ ಇವರ ಕಾರ್ಯಚಾತುರ್ಯ ಹಾಗೂ ದೂರದೃಷ್ಟಿಯನ್ನು ಉಲ್ಲೇಖಿಸುತ್ತದೆ. ಇವರು ನಿರ್ಮಿಸಿದ ಪಗೋಡಗಳೆಂಬ ದೇವಾಲಯಗಳು ಪ್ರಮುಖವಾಗಿವೆ. ಪೇಕಿಂಗ್ನಲ್ಲಿರುವ ಮಲಗಿದ ಬುದ್ಧನ ಪಗೋಡ ಅತ್ಯಂತ ಮಹತ್ವದ್ದಾಗಿದೆ. ಧರ್ಮ ಮತ್ತು ತತ್ವಜ್ಞಾನ ಕ್ಷೇತ್ರಕ್ಕೆ ಚೀನಿಯರ ನೀಡಿದ ಕೊಡುಗೆ ಉಲ್ಲೇಖನೀಯ. ಲಾವೋತ್ಸೆ, ಕನ್ಫ್ಯೂಸಿಯಸ್ ಮತ್ತು ಮೆನ್ಸೆಸ್ ಚೀನಾದ ಪ್ರಮುಖ ತತ್ವಜ್ಞಾನಿಗಳು. ಇವರ ತತ್ವಗಳು ಚೀನಿಯರ ಧಾರ್ಮಿಕದ ವಿಚಾರಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿವೆ. ಬೌದ್ಧ ಧರ್ಮದ ಬೆಳವಣಿಗೆಗೆ ಹಾಗೂ ಜನಪ್ರಿಯತೆಗೆ ಚೀನಾದ ಕೊಡುಗೆ ಅಪಾರ. ಇಷ್ಟು ಈ ಒಂದು ಪ್ರಶ್ನೋತ್ತರಗಳನ್ನು ನೋಡಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ